ಪ್ರದೀಪ್ ವರ್ಮಾ ಅವರ ಊರ್ವಿ ಚಿತ್ರ ಅನೇಕ ವಿಷಯಗಳಿಗೆ ಇದೀಗ ಸುದ್ದಿಯಾಗ್ತಿದೆ. ಮಹಿಳಾ ಪ್ರಧಾನ ಊರ್ವಿ ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ಅವರು ಖಳನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ನಾವು ನಿಮಗೆ ತಿಳಿಸಿದ್ವಿ. ಇದೀಗ ಅರುಂಧತಿ, ದೇವಿ ಮುಂತಾದ ಧಾರಾವಾಹಿಗಳಲ್ಲಿ ಮಿಂಚಿದ್ದ ನಟಿ ಭವಾನಿ ಪ್ರಕಾಶ್ ಅವರು ಕೂಡ ಊರ್ವಿ ಚಿತ್ರದಲ್ಲಿ ಪ್ರಮುಖ ಖಳನಾಯಕಿಯಾಗಿ ಅಭಿನಯಿಸಿದ್ದಾರಂತೆ. ಚಿತ್ರದಲ್ಲಿ ಯೂ-ಟರ್ನ್ ಯಶಸ್ಸಿನಲ್ಲಿರುವ ನಟಿ ಶ್ರದ್ಧಾ ಶ್ರೀನಾಥ್, ನಟಿ ಶ್ರುತಿ ಹರಿಹರನ್, ನಟಿ ಶ್ವೇತಾ ಪಂಡಿತ್, ನಟಿ ಭವಾನಿ ಪ್ರಕಾಶ್ ಮತ್ತು ನಟಿ ಜಾನ್ವಿ ಮುಂತಾದ ಘಟಾನುಘಟಿ ನಟಿಮಣಿಯರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜುಗೆ ಶಿವಲಿಂಗ ಸುರೇಶ್ ಸಿನಿಮಾ ಮಾಡ್ತಾವ್ರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬ್ಲಾಕ್ ಬಸ್ಟರ್ ಹಿಟ್ ಶಿವಲಿಂಗ ಚಿತ್ರಕ್ಕೆ ಬಂಡವಾಳ ಹೂಡಿದ್ದ ನಿರ್ಮಾಪಕ ಕೆ.ಎ. ಸುರೇಶ್ ಅವರು ಇದೀಗ ಫಸ್ಟ್ ರ್ಯಾಂಕ್ ರಾಜು ಚಿತ್ರ ಮಾಡಿದ್ದ ನಿರ್ದೇಶಕ ನರೇಶ್ ಕುಮಾರ್ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಮಾಡಿದ್ದ ನಿರ್ದೇಶಕ ನರೇಶ್ ಕುಮಾರ್ ಅವರು ಇದೀಗ ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಕೈ ಹಾಕಿದ್ದು, ವಿಶೇಷವಾಗಿ ನಟ ಗುರುನಂದನ್ ಅವರೇ ಈ ಸಿನಿಮಾದಲ್ಲೂ ನಾಯಕ ನಟನ ಪಾತ್ರ ವಹಿಸುತ್ತಿದ್ದಾರೆ. ಸದ್ಯಕ್ಕೆ ನಟ ಗುರುನಂದನ್ ಅವರು ಸ್ಮೈಲ್ ಪ್ಲೀಸ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು, ಇದಾದ ತಕ್ಷಣ ನರೇಶ್ ಕುಮಾರ್ ಅವರ ಹೊಸ ಚಿತ್ರತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಹಾರರ್ ಥ್ರಿಲ್ಲರ್ ನಾಣಿ ಅಬ್ಬರ ಜೋರಾಗೇ ಇದೆ. ಗುಜರಾತ್ ರಾಜ್ಯದ ನವಸಾರಿ ನಗರದಲ್ಲಿ ನಡೆದ ನೈಜ ಘಟನೆಯನ್ನ ಆಧರಿಸಿದ ಎಂಬ ಹಾರರ್ ಥ್ರಿಲ್ಲರ್ ಚಿತ್ರಕ್ಕೆ ಇಡೀ ರಾಜ್ಯಾದ್ಯಂತ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ. ಇದೇ ಖುಷಿಯನ್ನ ಹಂಚಿಕೊಳ್ಳಲು ನಾಣಿ ಚಿತ್ರತಂಡ ಸಕ್ಸಸ್ ಪ್ರೆಸ್ ಮೀಟ್ ಅನ್ನು ಆಯೋಜಿಸಿ ಸಂತಸ ಪಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡ ಜನತೆಗೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಸಿನಿಮಾಗೆ ಇಷ್ಟು ಮಟ್ಟಿಗೆ ಸಪೋರ್ಟನ್ನು ನೀಡಿದ್ದಕ್ಕೆ. ಮೊದಲಿಂದನೂ ಹೇಳ್ತಾ ಇದ್ವಿ, ಇದೊಂದು ಹೇಳಬೇಕು ಅಂತಂದರೆ ನಾನಿ ಅಂದರೆ ನೋವು, ನಲಿವು, ಪ್ರೀತಿ, ವಿಶ್ವಾಸ ಅಂತ. ಸೊ ಆ ಒಂದು ಆಸ್ಪೆಕ್ಟ್ಸ್ಗಳನ್ನು ಸುಮಂತ್ ಅವರು ಸಿನಿಮಾದಲ್ಲೇ ಚೆನ್ನಾಗಿ ತಂದಿದ್ದಾರೆ. ಸೊ ಆ ಒಂದು ಪಾಯಿಂಟನ್ನು ನೀವು ಇಟ್ಕೊಂಡು ಹೋಗಿ ನೋಡಿ ಆ್ಯಂಡ್ ಇಷ್ಟರ ಮಟ್ಟಿಗೆ ಒಂದು ಸಕ್ಸಸ್ಸನ್ನು ನೀಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಸಕ್ಸಸ್ಫುಲ್ ಸಿನಿಮಾ. ಸೊ ಲೈಕ್ ಐ ಆಮ್ ಗ್ರೌಂಡೆಡ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಸುಮಂತ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬಂದಿರುವ ನಾಣಿ ಉತ್ತಮ ಪ್ರತಿಕ್ರಿಯೆ ಗಿಟ್ಟಿಸಿಕೊಂಡಿರುವುದರ ಬಗ್ಗೆ ಎಲ್ಲರಿಗೂ ಸಂತಸವಿದೆ. ನೀವು ತುಂಬಾ ಒಳ್ಳೆ ಪ್ರಚಾರವನ್ನು ಹಾಗೂ ಸಾಮಾನ್ಯ ಜನರಿಗೆ ನನ್ನ ನಾನಿಯ ಸುದ್ದಿಯನ್ನು ಮುಟ್ಟಿಸಿ ಇವರೆಗೂ ಈ ಹಂತಕ್ಕೆ ಬಂದಿದೆ ಅಂತ ಅದಕ್ಕೆ ಮುಖ್ಯ ಕಾರಣ ನೀವಾಗ್ತೀರಾ. ನಾನಿ ಸಿನಿಮಾ ಎಲ್ಲೆಡೆ ತುಂಬ ಚೆನ್ನಾಗಿ ಹೋಗ್ತಿದೆ. ಈ ಸಂಡೆಯಿಂದ ಚೆನ್ನಾಗಿ ಪಿಕಪ್ ಆಗಿದೆ. ಸೆಕೆಂಡ್ ಹಾಫ್ ಲೇಡಿ ಆಡಿಯನ್ಸ್ ತುಂಬಾನೇ BKT ಸೆಂಟರ್ ಮತ್ತು ಮೈಸೂರು ಕಡೆ ಎಲ್ಲ ಸೆಕೆಂಡ್ ಹಾಫ್ ನೋಡಿ ಲೇಡಿ ಆಡಿಯನ್ಸ್ 10 ಆಚೆ ಬರ್ತಿದ್ದಾರೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಿರುವ ನಾಣಿ ಚಿತ್ರವು ರಾಜ್ಯ ಹಾಗೂ ಆಂಧ್ರ ತೆಲಂಗಾಣದ ಚಿತ್ರಮಂದಿರಗಳಲ್ಲಿ ಫುಲ್ ಹೌಸ್ ಪ್ರದರ್ಶನ ಕಾಣ್ತಿದೆ. ದುನಿಯಾದಲ್ಲಿ ವಿಲನ್ ಆಗಿದ್ದ ಲೂಸ್ ಮಾದ ಯೋಗಿ ದುನಿಯಾ 2 ನಲ್ಲಿ ಹೀರೋ. 2007ರಲ್ಲಿ ತೆರೆಗೆ ಬಂದ ದುನಿಯಾ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಇದೀಗ ದುನಿಯಾ 2 ಚಿತ್ರ ತೆರೆಗೆ ತರಲು ನಿರ್ಮಾಪಕ ಟಿ.ಪಿ. ಸಿದ್ದರಾಜು ಮುಂದಾಗಿದ್ದು, ದುನಿಯಾದಲ್ಲಿ ವಿಲನ್ ಆಗಿದ್ದ ಲೂಸ್ ಮಾದ ಯೋಗಿ ದುನಿಯಾ 2 ನಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ತಿದ್ದಾರೆ. ದುನಿಯಾ 2 ಚಿತ್ರ ನಿರ್ಮಾಣದ ಮೂಲಕ ಯೋಗಿ ಹುಟ್ಟುಹಬ್ಬಕ್ಕೆ ತಂದೆ ಟಿ.ಪಿ. ಸಿದ್ದರಾಜು ಅವರು ದೊಡ್ಡ ಗಿಫ್ಟ್ ನೀಡುತ್ತಿದ್ದಾರೆ. ಚಿತ್ರವನ್ನು ನವಪ್ರತಿಭೆ ಹರಿ ಎಂಬುವರು ನಿರ್ದೇಶನ ಮಾಡ್ತಿದ್ದಾರೆ. ದುನಿಯಾ ಚಿತ್ರಕ್ಕೂ ದುನಿಯಾ 2 ಚಿತ್ರಕ್ಕೂ ಯಾವುದೇ ಹೋಲಿಕೆ ಇರುವುದಿಲ್ಲ. ಇಲ್ಲಿ ಶೀರ್ಷಿಕೆಯನ್ನು ಮಾತ್ರ ಬಳಸಿಕೊಳ್ಳಲಾಗ್ತಿದೆ. ಚಿತ್ರ ಸಂಪೂರ್ಣವಾಗಿ KR ಮಾರುಕಟ್ಟೆಯಲ್ಲಿ ಎಂದು ನಟ ಯೋಗಿ ಹೇಳಿದ್ದಾರೆ. ದುನಿಯಾ 2 ಚಿತ್ರದಲ್ಲಿ ಹಿತಾ ಚಂದ್ರಶೇಖರ್ ಅವರು ನಟಿಯಾಗಿ ನಟಿಸುತ್ತಿದ್ದಾರೆ. ಆಕಾಶ್, ಅರಸು ಅಂತಹ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವ ನಿರ್ದೇಶಕರಾದ ಮಹೇಶ್ ಬಾಬು ಅವರ ಬತ್ತಳಿಕೆಯಿಂದ ಮತ್ತೊಂದು ಹೊಸ ಚಿತ್ರ ಕ್ರೇಜಿ ಬಾಯ್ ಸೆಟ್ಟೇರಿದ್ದು, ಸದ್ದಿಲ್ಲದೆ ಚಿತ್ರೀಕರಣವನ್ನ ಮುಗಿಸಿ ಇದೀಗ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ್ದಾರೆ. ಅದ್ದೂರಿಯಾಗಿ ನೆರವೇರಿದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತಮಿಳಿನ ಖ್ಯಾತ ಕಾಮಿಡಿಯನ್ ಸಂತಾನಂ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದ್ರು.
ಕ್ರೇಜಿ ಬಾಯ್ ಒಂದು ಅಪ್ಪಟ ಯೂತ್ ಓರಿಯೆಂಟೆಡ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿದ್ದು, ಈ ಚಿತ್ರದ ಮೂಲಕ ಹೀರೋ ದಿಲೀಪ್ ಪ್ರಕಾಶ್ ಹಾಗೂ ನವ ಪ್ರತಿಭೆ ಆಶಿಕಾ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾಗ್ತಿದ್ದಾರೆ. ಇನ್ನುಳಿದಂತೆ ಚಿತ್ರಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದ್ದು, ಚಿತ್ರದಲ್ಲಿ ಸುಮಧುರವಾದ ಹಾಡುಗಳು ಮೂಡಿಬಂದಿವೆ. ಇನ್ನು ಕ್ರೇಜಿ ಬಾಯ್ ಚಿತ್ರದ ಮೂಲಕ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಚಾಲ್ತಿಯಲ್ಲಿದ್ದ ಆಕಾಶ್ ಆಡಿಯೋ ಮತ್ತೆ ಆಡಿಯೋ ಪರ್ಚೇಸಿಂಗ್ನತ್ತ ಮುಖ ಮಾಡಿದೆ. ನವ ನಿರ್ಮಾಪಕ ಚಂದ್ರು ಸೇರಿದಂತೆ ಇನ್ನು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೊಸ ಹೀರೋಯಿನ್ಗೆ ಯಾವ ಥರ ಒಂದು ಕ್ಯಾರೆಕ್ಟರ್ ಬೇಕೋ ಚಾಲೆಂಜಿಂಗ್ ಆಗಿ ಪರ್ಫಾರ್ಮಿಂಗ್ ಇರುವಂಥದ್ದು ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ತುಂಬ ಲವ್ಲಿ ಕ್ಯಾರೆಕ್ಟರು, ತುಂಬ ಪ್ಯಾಷನೇಟ್ ಇರೋ ಕ್ಯಾರೆಕ್ಟರು, ಅದಕ್ಕೆ ಕ್ರೇಜಿ ಬಾಯ್ ಅಂತ ಟೈಟಲ್ ಇಟ್ಟಿರೋದು. ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. Shreya Ghoshal, Shan, Punisa has sung one song, one by Alap Raju, me myself has sung one song. Totally it's a mixture of, I think it's melody and fast numbers. ಒಂದು ಸಿನಿಮಾಗೆ ಒಬ್ಬ ಕಮರ್ಷಿಯಲ್ ಎಂಟ್ರಿ ಆಗಬೇಕಾದ್ರೆ ಒಂದು ಹೀರೋ ಒಂದು ಹೀರೋಯಿನ್ಗೆ ಒಂದು ವೇದಿಕೆ ಬೇಕು. ಅಂದರೆ ಒಂದು ಸೆಂಟಿಮೆಂಟು, ಎಮೋಷನ್ನು, ಆ್ಯಕ್ಷನ್ನು, ಒಂದು ಕಾಮಿಡಿ ಪ್ರತಿಯೊಂದನ್ನು ಮಾಡುವಂಥ ಒಂದು ಕತೆ ಸಿಗಬೇಕು. ಆ ಕತೆ ಇದರಲ್ಲಿದೆ. ಆಕಾಶ್ ಆಡಿಯೋ ಈಸ್ ಅ ಬ್ರ್ಯಾಂಡ್ ಬೈ ಇಟ್ ಸೆಲ್ಫ್. ತುಂಬ ರೆಸ್ಪೆಕ್ಟ್ ಇದೆ ಅದಕ್ಕೆ, ಅದನ್ನ ಹಾಗೆ ಬಿಡಬಾರ್ದು, ಅದನ್ನು ಉಳಿಸ್ಕೊಂಡು ಹೋಗಬೇಕು. ಐ ಥಿಂಕ್ ನನಗೆ ಅನಿಸುತ್ತೆ ಇವಾಗ ಮತ್ತೆ ಚಾಲೆಂಜಿಂಗ್ ಆಗಿ ತೊಗೊಂಡೆ, ಜವಾಬ್ದಾರಿನೂ ಜಾಸ್ತಿ ಆಯಿತು. ಮತ್ತೆ ಏನು ಮಾಡ್ತಾ ಇದ್ವಿ ಮುಂಚೆ ಅದಕ್ಕಿಂತ ವಿಭಿನ್ನವಾಗಿ ಕನ್ನಡ ಜನತೆಗೆ ಗ್ಯಾರಂಟಿ ಕೊಡ್ತೀನಿ. ಆಸಿಡಿಟಿ ಸಮಸ್ಯೆ ಬಿಗಡಾಯಿಸಿರುವುದರಿಂದ ಕಿಚ್ಚ ಸುದೀಪ್ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ನುರಿತ ವೈದ್ಯರು ಸುದೀಪ್ಗೆ ಸೂಕ್ತ ಚಿಕಿತ್ಸೆ ನೀಡಿದ ಬಳಿಕ ಮನೆಯಲ್ಲಿ ವಿಶ್ರಾಂತಿ ಪಡೆಯುವಂತೆ ಸೂಚಿಸಿದ್ದಾರೆ. ಅಭಿಮಾನಿಗಳು ಆತಂಕಕ್ಕೆ ಈಡಾಗಬಾರದೆಂಬ ದೃಷ್ಟಿಯಿಂದ ಟ್ವಿಟರ್ ಮೂಲಕ ಕಿಚ್ಚ ಸುದೀಪ್ ಸಂದೇಶ ನೀಡಿದ್ದಾರೆ. ಸತತ ಕೆಲಸದಲ್ಲೇ ತಲ್ಲೀನವಾಗಿದ್ದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೊಂಚ ರೆಸ್ಟ್ ಬೇಕಾಗಿದೆ. ಬಹುಬೇಗ ಗುಣಮುಖವಾಗುತ್ತೇನೆ. ಮಾಧ್ಯಮ ಮಿತ್ರರ ಕಳಕಳಿಗೆ ನನ್ನ ಧನ್ಯವಾದಗಳು ಅಂತ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಸುದೀಪ್ ಅನಾರೋಗ್ಯದಿಂದಾಗಿ ಹೆಬ್ಬುಲಿ ಚಿತ್ರದ ಚಿತ್ರೀಕರಣ ನಿಂತಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ರಾಧಿಕಾ ಪಂಡಿತ್ ಅಭಿನಯದ ಝೂಮ್ ಸಿನಿಮಾ ಮೊನ್ನೆ ಶುಕ್ರವಾರವಷ್ಟೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಗಿಟ್ಟಿಸಿಕೊಂಡಿದೆ. ಇದೇ ಖುಷಿಯಲ್ಲಿ ಇವತ್ತು ಬೆಳಗ್ಗೆ ಗಣೇಶ್ ನಿವಾಸ ಗಣಪದಲ್ಲಿ ಝೂಮ್ ಚಿತ್ರದ ಪತ್ರಿಕಾಗೋಷ್ಠಿ ನಡೆಯಿತು. 3 ದಿನಗಳಲ್ಲಿ ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿರುವ ಝೂಮ್ ಬಗ್ಗೆ ಗಣೇಶ್ ಮಾತಿಗಿಳಿದರು. ಬರ್ತ್ಡೇಗೆ ನನ್ನ ಕಡೆಯಿಂದ ಆಡಿಯನ್ಸ್ಗೆ ಝೂಮ್ ಗಿಫ್ಟ್ ಆಗಿತ್ತು. ಅದರ ರಿಟರ್ನ್ ಗಿಫ್ಟ್ ಆಗಿ ಜನ ನನಗೆ ಯಶಸ್ಸು ಕೊಟ್ಟಿದ್ದಾರೆ ಎಂದು ಖುಷಿ ಪಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ಗಣೇಶ್ ಚಿತ್ರಗಳ ಪೈಕಿ ಇದು ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಚಿತ್ರ. ತುಂಬ ಖುಷಿಯಾಗುತ್ತೆ. ಒಂದು ಭಾಳ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಭಾಳ ಖುಷಿಯಾಗಿ ಮಾಡಿರ್ತೀವಿ ಸಿನಿಮಾ. ಜನನೂ ಅದನ್ನು ಮೆಚ್ಕೊಂಡು ಈ ಥರ ಬಂದಾಗ ಕಲೆಕ್ಷನ್ಸ್ ಯಾವಾಗ ಬರುತ್ತೆ ಅಂದರೆ ಸಿನಿಮಾ ಚೆನ್ನಾಗಿದೆ, ಜನಗಳಿಗೆ ಇಷ್ಟ ಆದಾಗ ಮಾತ್ರ ಕಲೆಕ್ಷನ್ಸ್ ಬರೋಕ್ಕೆ ಸಾಧ್ಯ. ಸೊ ಜನಗಳಿಗೆ ತುಂಬ ಇಷ್ಟ ಆಗಿದೆ ಸಿನಿಮಾ. ಅದು ನನಗೂ ಕೂಡ ಭಾಳ ಖುಷಿ ಕೊಟ್ಟಿದೆ. ಎಂಟರ್ಟೈನ್ಮೆಂಟ್ ಆ್ಯಂಡ್ ಆ ಹೇರ್ ಸ್ಟೈಲು ಆ್ಯಂಡ್ ಆ ಕಲರ್ಫುಲ್ಲಾಗಿ ಏನು ಮಾಡಿದ್ದಾರೆ, ಕಲರ್ಫುಲ್ಲಾಗಿ ತೋರಿಸಿದ್ದಾರೆ ಇಡೀ ಸಿನಿಮಾ. ಸಾಂಗ್ಸ್ ಆರ್ ನೈಸ್. ಸೊ ಒಬ್ಬ ಆಡಿಯನ್ನಾಗಿ ನಾನು ಯಾವಾಗಲೂ ಯೋಚನೆ ಮಾಡೋದು, ನಾನು ಹೋಗೋ 2.5 ಗಂಟೆ ಆರು 2.25 ಗಂಟೆ ಒಂದು ಮನೋರಂಜನೆ ಇರಬೇಕು. ಥ್ರಿಲ್ಲರ್ ಮಾಡಿದಾಗ ಥ್ರಿಲ್ಲರ್ ಇರಬೇಕು, ಹಾರರ್ ಮಾಡಿದಾಗ ಹಾರರ್ ಇರಬೇಕು, ರೊಮ್ಯಾಂಟಿಕ್ ಸಿನಿಮಾ ಮಾಡಿದಾಗ ಆ ರೊಮ್ಯಾಂಟಿಕ್ ಫೀಲ್ ಇರಬೇಕು. ಓಕೆ, ಸೊ ಝೂಮ್ ಈಸ್ ಎಂಟರ್ಟೈನಿಂಗ್ ಫಿಲ್ಮ್, ಕಲರ್ಫುಲ್ ಫಿಲ್ಮ್. ಕರ್ನಾಟಕ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಗುವಂಥ ಸೌಂಡು ಥಿಯೇಟ್ರಲ್ಲಿ ಹೊರಗಡೆ ಗೇಟಿಂದ ಆಚೆ ಕೇಳಿಸೋಷ್ಟು ನಕ್ಕಿದ್ದೀರಾ. ಎಂಟರ್ಟೈನ್ಮೆಂಟ್ ಅಂತ ನಾವೇನು ಹೇಳಿದ್ದೀವಿ ಅದನ್ನು ನೀವು ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇದೊಂದು ದೊಡ್ಡ ಗಿಫ್ಟ್ ನೀವು ನಮಗೆ ಕೊಟ್ಟಿರೋದು. ಥ್ಯಾಂಕ್ ಯು. ಝೂಮಿಂಗಲ್ಲಿದೆ, ಅದೆಲ್ಲ ನಿಮ್ಮಿಂದ. ಥ್ಯಾಂಕ್ಸ್. ವಿನಯ್ ರಾಜ್ಕುಮಾರ್ ಅವರ ಬಹುನಿರೀಕ್ಷಿತ 2ನೇ ಸಿನಿಮಾ ರನ್ ಆಂಟನಿ ತೆರೆಗೆ ಬರಲು ಸಜ್ಜಾಗಿದೆ. ಇದೇ ಶುಕ್ರವಾರ ಅಂದ್ರೆ ಜುಲೈ 8ಕ್ಕೆ ಅದ್ದೂರಿಯಾಗಿ ಇಡೀ ಕರ್ನಾಟಕಾದ್ಯಂತ ರನ್ ಆಂಟನಿ ತೆರೆ ಮೇಲೆ ಓಡಲಿದ್ದಾರೆ. ಚಿತ್ರತಂಡ ಅಭಿಮಾನಿಗಳಿಗೋಸ್ಕರ ಅಂತ ಚಿತ್ರದ ರೊಮ್ಯಾಂಟಿಕ್ ವಿಡಿಯೋ ಸಾಂಗ್ ಒಂದನ್ನ ಬಿಡುಗಡೆ ಮಾಡಿದ್ದಾರೆ. ಈ ಹಾಡಿನಲ್ಲಿ ವಿನಯ್ ರಾಜ್ಕುಮಾರ್ ಮತ್ತು ನಟಿ ರುಕ್ಸಾರ್ ಅವರು ಸಖತ್ ಕ್ಯೂಟ್ ಆಗಿ ಕಾಣಿಸಿಕೊಂಡಿದ್ದು, ಮುದ್ದಾದ ಅಭಿನಯದ ಮೂಲಕ ಸಂಗೀತ ಪ್ರಿಯರ ಮನಸ್ಸಿಗೆ ಮುದ ನೀಡ್ತಾರೆ. ಅಂದಹಾಗೆ ಈ ಸುಂದರವಾದ ಹಾಡನ್ನು ಕ್ಯಾಮ್ರಾ ಕಣ್ಣಲ್ಲಿ ಅದ್ಭುತವಾಗಿ ತೋರಿಸಿರುವ ಮನೋಹರ್ ಜೋಶಿ ಅವರು ವಾವ್ ಎನಿಸಿಕೊಳ್ತಾರೆ. ಇದಕ್ಕೆ ತಕ್ಕಂತೆ ಮಣಿಕಾಂತ್ ಖದ್ರಿ ಅವರ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಬಹಳ ಸುಂದರವಾಗಿ ಮೂಡಿಬಂದಿದೆ. You're now listening to the sounds of
ದುನಿಯಾ ಸೂರಿ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜುಗಲ್ಬಂದಿಯಲ್ಲಿ ಮೂಡಿ ಬಂದಿರುವ ದೊಡ್ಡ ಮನೆ ಹುಡುಗ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿ ಇದೀಗ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಹಂತದ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ. ಆದಷ್ಟು ಬೇಗ ಎಲ್ಲವನ್ನ ಮುಗಿಸಿ ಮೊದಲ ಕಾಪಿ ತೆಗೆದು ಸೆನ್ಸಾರ್ ಮಂಡಳಿಗೆ ಸಲ್ಲಿಸಿ ಆಗಸ್ಟ್ 11ಕ್ಕೆ ದೊಡ್ಡ ಮನೆ ಹುಡುಗನನ್ನು ತೆರೆ ಮೇಲೆ ತರಲು ನಿರ್ದೇಶಕ ದುನಿಯಾ ಸೂರಿ ಅವರು ಯೋಜನೆ ಹಾಕಿಕೊಂಡಿದ್ದಾರೆ. ಅಂದಹಾಗೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ದೊಡ್ಡ ಮನೆ ಹುಡುಗ ಚಿತ್ರ ಆಗಸ್ಟ್ 11ಕ್ಕೆ ತೆರೆ ಕಾಣಲಿದೆ. ಕಿಚ್ಚ ಸುದೀಪ್ ಮತ್ತು ನಿತ್ಯಾ ಮೆನನ್ ಒಂದಾಗಿ ಕಾಣಿಸಿಕೊಂಡಿರುವ ಕೋಟಿಗೊಬ್ಬ 2 ಚಿತ್ರದ ಟೀಸರ್ ಬಿಡುಗಡೆಯಾಗಿ ಸಾಕಷ್ಟು ರೆಸ್ಪಾನ್ಸ್ ಗಿಟ್ಟಿಸಿಕೊಂಡಿದೆ. ಈಗಾಗಲೇ ಲಕ್ಷಗಟ್ಟಲೆ ಅಭಿಮಾನಿಗಳ ವೀಕ್ಷಣೆಗೆ ಒಳಗಾಗಿರುವ ಕೋಟಿಗೊಬ್ಬ 2 ಟೀಸರ್ ಎಲ್ಲಾ ಕಡೆ ವೈರಲ್ ಆಗಿದೆ. ಅಂದಹಾಗೆ ಜುಲೈ 9ರಂದು ಕೋಟಿಗೊಬ್ಬ 2 ಚಿತ್ರದ ಅದ್ದೂರಿ ಆಡಿಯೋ ಬಿಡುಗಡೆ ಕಾರ್ಯಕ್ರಮ ಜರುಗಲಿದ್ದು, ಇದೀಗ ಚಿತ್ರದ ಕಂಪ್ಲೀಟ್ ಆಡಿಯೋ ಲಿಸ್ಟ್ ಹೊರಬಂದಿದೆ. ನಿರ್ದೇಶಕ KS ರವಿಕುಮಾರ್ ಆಕ್ಷನ್ ಕಟ್ ಹೇಳಿರುವ ಕೋಟಿಗೊಬ್ಬ 2 ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿವೆ. ಚಿತ್ರದ ಹಾಡುಗಳಿಗೆ ದಕ್ಷಿಣ ಭಾರತದ ಖ್ಯಾತ ಸಂಗೀತ ನಿರ್ದೇಶಕ ಡಿ ಇಮಾನ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸದ್ಯಕ್ಕೆ ಆಗಲೇ ಬಿಡುಗಡೆಯಾಗಿರುವ ಕೋಟಿಗೊಬ್ಬ ಟೈಟಲ್ ಲಿರಿಕಲ್ ಸಾಂಗ್ ವಿಡಿಯೋವನ್ನ ನೋಡಿ ಎಂಜಾಯ್ ಮಾಡಿ.